ನಾವೆಲ್ಲರೂ ಕೆಲವೊಮ್ಮೆ ಅಂದ್ರೆ ಸುಮ್ಮನೆ ಮಾಹಿತಿನ ತಲೆಯಲ್ಲಿ ತುಂಬಿಕೊಳ್ತೀವಲ್ವಾ, ಪರೀಕ್ಷೆಗೋಸ್ಕರ ನೂರಾರು ಪೇಜ್ ಬಾಯ್ಪಾಠ ಮಾಡ್ತೀವಿ. ಆದ್ರೆ ಬೆಳಗ್ಗೆ ಆಗೋಷ್ಟರಲ್ಲಿ ಒಂದು ಸಾಲು ಕೂಡ ಸರಿಯಾಗಿ ನೆನ್ಪಿರಲ್ಲ. ಎಕ್ಸಾಕ್ಟ್ಲಿ. ಅದೊಂಥರ ಜಸ್ಟ್ ರೆಕಾರ್ಡಿಂಗ್ ಮಷೀನ್ ತರ ಆಯ್ತು ಅಲ್ವಾ? ಸರ್ವರಿಗೂ ಶರಣಾರ್ಥಿ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಹಾಗೆ ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ. ಇವತ್ತು ನಾವು ಆಕ್ಚುಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಪ್ರಸಿದ್ಧವಾದ ವಚನದ ಆಳಕ್ಕೆ ಇಳಿಯಲಿದ್ದೇವೆ. ಆ ವಚನ ತುಂಬಾನೇ ಆಳವಾದ ಅರ್ಥ ಇರೋದು. ನಾನದನ್ನೊಮ್ಮೆ ಪೂರ್ತಿಯಾಗಿ ಓದ್ಬಿಡ್ತೀನಿ. ಓದಿದಡೇನು ಕೇಳಿದಡೇನು ಶಿವಪಥವನರಿಯದನ್ನಕ್ಕ, ಓದಿತ್ತು ಕಾಣಿರೋ ಶುಕುಣು ಶಿವಜ್ಞಾನವನರಿಯದನ್ನಕ್ಕ, ಓದಿದ ಫಲವು ಮಾದಾರ ಚೆನ್ನಯ್ಯಂಗಾಯಿತು ಕೂಡಲ ಸಂಗಮದೇವಾ. ನೋಡಿ, ಈ ವಚನದ ಮೊದಲ 2 ಸಾಲುಗಳಲ್ಲೇ ಒಂದು ದೊಡ್ಡ ಪ್ರಶ್ನೆ ಇದೆ. ಶಿವಪಥ ಅಂದ್ರೆ ನಿಜವಾದ ಅರಿವಿನ ಮಾರ್ಗ. ಆ ಮಾರ್ಗ ಗೊತ್ತಿಲ್ಲ ಅಂದ್ರೆ ಎಷ್ಟೇ ಓದಿದ್ರು ಅಥವಾ ಎಷ್ಟೇ ಕೇಳಿದ್ರು ಏನ್ ಪ್ರಯೋಜನ ಅಂತಾನೆ ಬಸವಣ್ಣನವರು ನೇರವಾಗಿ ಕೇಳ್ತಿದ್ದಾರೆ. ಹೌದು. ಅಂದ್ರೆ ಒಂದ್ ನಿಮಿಷ, ಓದೋದು ಮತ್ತೆ ಕೇಳೋದು ಜ್ಞಾನ ಪಡ್ಕೊಳ್ಳೋಕೆ ಅಂದ್ರೆ ಮೊದಲನೇ ಮೆಟ್ಲು ಅಲ್ವಾ? ಹಾಗಾದ್ರೆ ಅವರು ಶಿಕ್ಷಣನೇ ಬೇಡ ಅಂತ? ಇಲ್ಲ, ಅವರು ಖಂಡಿತ ಶಿಕ್ಷಣನ ವಿರೋಧಿಸ್ತಾ ಇಲ್ಲ. ಕೇವಲ ಅಕ್ಷರ ಜ್ಞಾನನ ಅಂದ್ರೆ ಬರೀ ಅಕ್ಷರಗಳನ್ನೇ ಅರಿವು ಅಂತ ಭ್ರಮೆ ಪಡೋದನ್ನ ಅವರು ಕಟುವಾಗಿ ವಿರೋಧಿಸ್ತಾ ಇರೋದು. ಅದಕ್ಕೆ ಅವರು ಶುಕ ಅಂದ್ರೆ ಗಿಳಿಯ ಉದಾಹರಣೆ ಕೊಡ್ತಾರೆ. ಓ, ಗಿಳಿ ಅಂದ್ರೆ ನಾವು ಗಿಳಿಗೆ ರಾಮ ಕೃಷ್ಣ ಅಂತ ಹೇಳಿದ್ರೆ? ಹೌದು, ಅದನ್ನೇ ರಿಪೀಟ್ ಮಾಡುತ್ತೆ. ಆದ್ರೆ ಆ ಶಬ್ದಗಳ ಹಿಂದಿರೋ ತತ್ವ ಅಂದ್ರೆ ಆ ಶಿವಜ್ಞಾನ ಗಿಳಿಗೆ ಗೊತ್ತಿರುತ್ತಾ? ಖಂಡಿತ ಇಲ್ಲ. ಹೌದು. ಅಂದ್ರೆ 12ನೇ ಶತಮಾನದಲ್ಲೇ ಅವರು ನಾವೀಗ ಅರ್ಥ ಮಾಡ್ಕೊಳ್ದೆ ಬಾಯ್ಪಾಠ ಮಾಡ್ತೀವಲ್ಲ, ಆ ಇಂದಿನ ಪದ್ಧತಿ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ರು ಅಂತಾಯ್ತು. ಎಕ್ಸಾಕ್ಟ್ಲಿ. ನಾವು ಬರೀ ಮಾಹಿತಿನ ಇನ್ಫಾರ್ಮೇಶನ್ನ ತಲೆಯಲ್ಲಿ ತುಂಬಿಕೊಂಡ್ರೆ ನಾವು ಕೂಡ ಆ ಗಿಳಿ ತರಾನೇ ಆಗ್ತೀವಿ. ಬರೀ ಶಬ್ದ ಇರುತ್ತೆ, ಆದ್ರೆ ಅರಿವಿರಲ್ಲ. ವಾವ್, ಇದೊಂದು ತುಂಬಾನೇ ಅದ್ಭುತವಾದ ಒಳನೋಟ. ಬಸವಣ್ಣನವರು ಇದಕ್ಕೆ ಪರಿಹಾರವಾಗಿ ಯಾರ ಉದಾಹರಣೆ ಕೊಡ್ತಾರೆ ಅನ್ನೋದು ಇನ್ನಷ್ಟು ಕುತೂಹಲಕಾರಿಯಾಗಿದೆ. ಹೌದು. ಆ ಗುಟ್ಟನ್ನ ರಟ್ಟು ಮಾಡೋಕ್ ಮುಂಚೆ ನಮಗೊಂದು ಸಣ್ಣ ಬ್ರೇಕ್ ಅಂದ್ರೆ ವಿನಂತಿ ಇದೆ ಅಲ್ವಾ? ಖಂಡಿತ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಈಗ ಆ ವಚನದಲ್ಲಿ ಬರೋ ಮಾದಾರ ಚೆನ್ನಯ್ಯನವರ ಪ್ರಸ್ತಾಪಕ್ಕೆ ಬರೋಣ. ಓದಿದ ಫಲವು ಮಾದಾರ ಚೆನ್ನಯ್ಯಂಗಾಯಿತು ಅಂತ ಬಸವಣ್ಣನವರು ಹೇಳ್ತಾರೆ. ಕರೆಕ್ಟ್. ಇಲ್ಲಿ ಆಕ್ಚುಲಿ ಆದ್ರೆ ನಂಗೆ ಗೊತ್ತಿರೋ ಮಟ್ಟಿಗೆ ಚೆನ್ನಯ್ಯನವರು ದೊಡ್ಡ ಪಂಡಿತರೇನೂ ಆಗಿರ್ಲಿಲ್ಲ ಅಲ್ವಾ? ಅದೇ ನೋಡಿ ಇಲ್ಲಿರೋ ಅತಿ ದೊಡ್ಡ ತಿರುವು. ಆ ಕಾಲದಲ್ಲಿ ಅಂದ್ರೆ ವೇದ ಉಪನಿಷತ್ತು ಓದಿದ ದೊಡ್ಡ ಪಂಡಿತರಿದ್ರು. ಆದ್ರೆ ಬಸವಣ್ಣನವರು ಆ ಓದಿನ ನಿಜವಾದ ರಿಸಲ್ಟ್ ಸಿಕ್ಕಿದ್ದು ಚಮ್ಮಾರಿಕೆಯ ಕಾಯಕ ಮಾಡ್ತಿದ್ದ ಮಾದಾರ ಚೆನ್ನಯ್ಯನವರಿಗೆ ಅಂಟಾರು. ಯಾಕೆ ಅಂದ್ರೆ ಯಾಕಂದ್ರೆ ಚೆನ್ನಯ್ಯನವರು ಜ್ಞಾನನ ಬರೀ ತಲೆಯಲ್ಲಿಟ್ಕೊಳ್ಳಿಲ್ಲ, ಅದನ್ನ ತಮ್ಮ ದಿನನಿತ್ಯದ ಕಾಯಕದಲ್ಲಿ ಅಂದ್ರೆ ಕೆಲಸದಲ್ಲಿ ಅಳವಡಿಸ್ಕೊಂಡ್ರು. ಕಾಯಕದಲ್ಲಿ ಅಳವಡಿಸ್ಕೊಳ್ಳೋದು ಅಂದ್ರೆ ಅದು ನಿಖರವಾಗಿ ಹೆಂಗೆ? ತಮ್ಮ ವೃತ್ತಿಯಲ್ಲಿ ಜ್ಞಾನನ ಹೇಗೆ ತಂದ್ರು? ಅಂದ್ರೆ ಅವರು ಕಾಯಕವೇ ಕೈಲಾಸ ಅನ್ನೋ ತತ್ವನ ಬದುಕಿ ತೋರಿಸಿದ್ರು. ಚಪ್ಲಿ ಹೊಲಿಯುವಾಗಲೂ ಅವರು ಅದೇ ಭಕ್ತಿ, ನಿಷ್ಠೆ ಮತ್ತೆ ಪ್ರಾಮಾಣಿಕತೆ ತೋರಿಸ್ತಾ ಇದ್ರು. ಓಹ್, ಅಂದ್ರೆ ಜ್ಞಾನ ಅನ್ನೋದು ಬರೀ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡೋದಲ್ಲ. ಖಂಡಿತ ಅಲ್ಲ. ಅದು ನಾವು ಮಾಡೋ ಅತಿ ಸಣ್ಣ ಕೆಲಸದಲ್ಲೂ ಒಂದು ಶುದ್ಧತೆ ಕಾಪಾಡಿಕೊಳ್ಳೋದು. ಯಾವುದೇ ಭೇದ ಭಾವ ಇಲ್ಲದೆ ದುಡಿಯೋ ಚೆನ್ನಯ್ಯನವರ ಬದುಕೆ ಆಕ್ಚುಲಿ ಒಂದು ಶಿವಪಥ ಆಗಿತ್ತು. ಕರೆಕ್ಟ್. ನೂರಾರು ಪುಸ್ತಕ ಓದಿ ಜಂಬ ಕುಚ್ಕೊಳ್ಳೋದಕ್ಕಿಂತ ಓದಿದ ಒಂದು ಸಣ್ಣ ಒಳ್ಳೆ ವಿಚಾರನ ಬದುಕಲಿ ಆಚರಣೆಗೆ ತರೋದು. ಹೌದು, ಅದೇ ನಿಜವಾದ ಜ್ಞಾನ. ಇದು ಬರೀ ಅಕ್ಷರಸ್ಥರಾಗೋದಕ್ಕಿಂತ ಅರಿವನ್ನ ನಡತೆಯಾಗಿಸ್ಕೊಳ್ಳೋ ಪ್ರಕ್ರಿಯೆ. ಜ್ಞಾನ ಆಚರಣೆಗೆ ಬಂದಾಗ ಮಾತ್ರ ಅದಕ್ಕೊಂದು ಜೀವ ಬರುತ್ತೆ ಅನ್ನೋದು ಈ ವಚನದ ಸ್ಪಷ್ಟ ಸಂದೇಶ. ಇದು ಇವತ್ತಿಗೂ ತುಂಬಾನೇ ಪ್ರಸ್ತುತ ಅನ್ಸುತ್ತೆ. ನಮ್ಮ ದಿನನಿತ್ಯದ ಕಾಯಕದಲ್ಲಿ ಈ ಆದರ್ಶಗಳು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ರತಿಫಲಿಸಬೇಕು. ಈ ಇಡೀ ಅದ್ಭುತ ಚರ್ಚೆಗೆ ಮಾರ್ಗದರ್ಶನ ನೀಡ್ತಿರೋ ಕಾಯಕ ಫೌಂಡೇಶನ್ ಹಿರೇಭಾಗ್ಯವಾಡಿ ಸಂಸ್ಥೆಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಖಂಡಿತ. ಅವರ ಮಾರ್ಗದರ್ಶನ ನಿಜಕ್ಕೂ ಅನನ್ಯವಾದದ್ದು. ಈಗ ಈ ಚರ್ಚೆಯ ಕೊನೆಯದಾಗಿ ಇವತ್ತಿನ ಈ ಇನ್ಫಾರ್ಮೇಷನ್ ಅಂದ್ರೆ ಮಾಹಿತಿ ಸ್ಫೋಟದ ಯುಗದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಗಂಭೀರವಾದ ಪ್ರಶ್ನೆ ಇದೆ. ಎಕ್ಸಾಕ್ಟ್ಲಿ. ನಮ್ಮ ಬೆರಳ ತುದಿಯಲ್ಲೇ ಪ್ರಪಂಚದ ಎಲ್ಲ ಜ್ಞಾನ ಸಿಗ್ತಾ ಇದೆ.
ಆದರೆ ನಾವು ಕೇವಲ ಮಾಹಿತಿನ ಅರ್ಥವಿಲ್ಲದೆ ಹೌದು, ಅರ್ಥವಿಲ್ಲದೆ ಶೇರ್ ಮಾಡ್ತಾ ಬರೀ ಮಾಹಿತಿಯ ಗಿಳಿಗಳಾಗ್ತಾ ಇದ್ದೇವಾ? ಅಥವಾ ಮಾದಾರ ಚೆನ್ನಯ್ಯನವರ ತರ ಆ ಜ್ಞಾನನ ಅಳವಡಿಸಿಕೊಂಡು ನಮ್ಮದೇ ಆದ ಕಾಯಕದಲ್ಲಿ ನಿಜವಾದ ಅರಿವಿನ ಮಾರ್ಗದಲ್ಲಿ ನಡೀತಾ ಇದ್ದೀವಾ? ಖಂಡಿತ. ಇದೊಂದು ತುಂಬಾನೇ ಆಳವಾದ ಈ ಪ್ರಚೋದನಾತ್ಮಕ ಪ್ರಶ್ನೆಯನ್ನ ನಿಮ್ಮೆಲ್ಲರ ಚಿಂತನೆಗೆ ಬಿಡ್ತಾ ಇದ್ದೀವಿ. ಆಳವಾದ ಒಳನೋಟದೊಂದಿಗೆ ಮುಂದಿನ ಬಾರಿ ಮತ್ತೆ ಸಿಗೋಣ.